ಸೊ UPSC ಅಂದ್ರೆ ಟಾಪ್ ಲೆವೆಲ್ ಎಕ್ಸಾಮ್ ಇದು. ಸೊ ಈ ಎಕ್ಸಾಮ್ಗೆ ಓದಿದ್ರೆ ನಾವು PC ಅಂತ ಮತ್ತೆ ಕ್ಲರಿಕಲ್ ಅಂತ ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೋದಾ ಇಲ್ವಾ ಅಂತ ನಮ್ ಬ್ರದರ್ ಹೇಳ್ತಾರೆ. ಓಕೆ, ಈಗ ನೀವು UPSC ಓದ್ತಿರ್ತೀರಾ. UPSC ಯಾವ ತರ ಓದ್ತೀರಾ ಹೇಳಿ? ಒಂದು PYQ ಅನಲೈಸ್ ಇರ್ಬೋದು, ಅಥವಾ ಒಂದು ಸಿಲೆಬಸ್ ನೋಡಿರ್ಬೋದು, ಓದ್ತೀರಾ. ಬಟ್ ಈ ಏನ್ ಸಿಲೆಬಸ್ಗಳು ಎಲ್ಲಾನು PC ಮತ್ತೆ ಏನು ಒಂದು ಗ್ರೇಡ್ ಡಿ ಮತ್ತೆ ಅವೆಲ್ಲ ಎಕ್ಸಾಮ್ಸ್ ಇದಾವಲ್ಲ, ಆ ಎಕ್ಸಾಮ್ಸ್ ಕ್ಲಿಯರ್ ಮಾಡಕ್ ಸಹಾಯ ಆಗುತ್ತೆ, ಅಂದ್ರೆ ನಾಲೆಡ್ಜ್ ಸಹಾಯ ಆಗುತ್ತೆ. ಬಟ್ ಒಂದೇನು ಅಂದ್ರೆ ಯಾವತ್ತು UPSC ಮತ್ತೆ ಏನ್ ಟಾಪ್ ಲೆವೆಲ್ ಎಕ್ಸಾಮ್ಸ್ ಗಳಲ್ಲಿ ಕ್ವಶನ್ಸ್ ಯಾವ ತರ ಕೇಳ್ತಾರೆ ಅಂದ್ರೆ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ, ಅಂದ್ರೆ ಸಿಂಪಲ್ ಕ್ವಶನ್ ಕಾಂಪ್ಲೆಕ್ಸ್ ಮಾಡಿ ಮತ್ತೆ ಡಿಫ್ರೆಂಟ್ ಆಗಿ ಕೇಳ್ತಾರೆ. ಬಟ್ ಅದೇ PC ಎಕ್ಸಾಮ್ ಇರ್ಬೋದು, ಅಥವಾ ಗ್ರೇಡ್ ಡಿ ಇಂಥ ಎಕ್ಸಾಮ್ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ. ಒಂದೊಂದು ಟೈಮ್ ಏನಾಗುತ್ತೆ ಅಂದ್ರೆ ನಮಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಗೊತ್ತಿರಲ್ಲ, ಅಪ್ಲಿಕೇಶನ್ ಲೆವೆಲ್ ನಾವು ಸಾಲ್ವ್ ಮಾಡಿ ಈ ಡೈರೆಕ್ಟ್ ಆಗಿ ಕ್ವಶನ್ ಬಂದಾಗ ಅವೇ ಗೊತ್ತಾಗಲ್ಲ. ಸೊ ಇಲ್ಲಿ PC ಮತ್ತೆ UPSC ಅದೆಲ್ಲ ಮ್ಯಾಟರ್ ಆಗೋದು. ಈಗ ನೀನ್ PC ಬರೀತೀಯ, ಈಗ PC ಬರಿಬೇಕು ಅಂದ್ರೆ ಒಂದು ಎಕ್ಸಾಮ್ ಅಕ್ಟೋಬರ್ಗೆ ಐತೆ ಅಂದ್ರೆ ನೀನು 2 ತಿಂಗಳು ಮುಂಚೆನೆ ಆ ಒಂದು ಪ್ಯಾಟರ್ನ್ ಅಲ್ಲಿ ರೆಡಿ ಆಗಿದ್ರೆ ಆಗ ಈಸಿ ಆಗುತ್ತೆ. UPSC ಬರ್ದಿರೋರು ಸಹ ಪ್ರಿಪೇರ್ ಆಗ್ತಿರೋರು ಸಹ PC ಬರಿಬಹುದು. ಬಟ್ ಒಂದ್ 2 ತಿಂಗಳು ಹಿಂದೆ ಆ ಎಕ್ಸಾಮ್ ಓರಿಯೆಂಟೆಡ್ ಒಂದು ಎಕ್ಸಾಮ್ ಮಾಕ್ ತಗೊಳ್ಳೋಗಿರ್ಬೋದು, ಅಥವಾ ಟೆಸ್ಟ್ ಮಾಡೋದಿರ್ಬೋದು, ಆ ತರ ಮಾಡ್ಕೊಡಿ. ಅಂಡ್ ಈ ಕನ್ಕ್ಲೂಷನ್ ಏನಂದ್ರೆ, ನೀವು UPSC ಓದಿದ ತಕ್ಷಣ ನೀವು PC ಕ್ಲಿಯರ್ ಮಾಡ್ತೀರಾ ಅಂತ ಇಲ್ಲ. ಸೊ ಡಿಫ್ರೆಂಟ್ ಎಕ್ಸಾಮ್, ಓಕೆನಾ? ಸೊ PC ಪ್ಯಾಟರ್ನ್ ಬೇರೆ ಇರುತ್ತೆ, UPSC ಎಕ್ಸಾಮ್ ಪ್ಯಾಟರ್ನ್ ಬೇರೆ ಇರುತ್ತೆ. ಸೊ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ದಟ್ಸ್ ವೈ ಐ ಎಂಫಸೈಸ್ someone asked question. That's why I make this video. Thank you guys.